ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇರೋದು ಇಂಡಿಯನ್ ಅಕಾಡೆಮಿ ಸ್ಕೂಲಿಗೆ. ಈ ವರ್ಷ ನನ್ನ ಮಗನನ್ನು ದುಬೈ ಕನ್ನಡ ಪಾಠಶಾಲೆಯಲ್ಲಿ ಅಡ್ಮಿಷನ್ ಮಾಡಿದ್ದೆ. ಪ್ರಾಥಮಿಕ ಹಂತ 1 ಇದಕ್ಕೆ. ನಮಗೆ ದುಬೈಯಲ್ಲಿ ಇರುವವರಿಗೆ ಕನ್ನಡವನ್ನು ಕಲಿಸೋದು ಮಕ್ಕಳಿಗೆ ತುಂಬಾ ಕಷ್ಟನೇ ಅಂತ ಹೇಳ್ಬೋದು. ಆದ್ರಿಂದ ನಾನು ಈ ಕ್ಲಾಸಿಗೆ ಸೇರಿಸಿದ್ದು ನನಗೆ ತುಂಬಾ ಒಳ್ಳೆಯದಾಯಿತು. ಇಲ್ಲಿ ಇವರು 6 ತಿಂಗಳ ಕಾಲ ಪ್ರತಿ ವಾರ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾರೆ. ಆಮೇಲೆ ಫೈನಲ್ ಎಕ್ಸಾಮ್ ಅಂತ ಮಾಡಿ ಉತ್ತೀರ್ಣರಾದ ಎಲ್ಲ ಮಕ್ಕಳಿಗೆ ಸರ್ಟಿಫಿಕೇಟ್ ಮತ್ತೆ ಮೆಡಲ್ ಅನ್ನ ಕೊಡ್ತಾರೆ. ಈ ದಿನ ಮಕ್ಕಳ ಪ್ರೋಗ್ರಾಮ್ ಕೂಡ ಇರ್ತದೆ. ಈ ವರ್ಷ ಈ ಪ್ರೋಗ್ರಾಮ್ ಇದ್ದಿದ್ದು ಇಂಡಿಯನ್ ಅಕಾಡೆಮಿ ಸ್ಕೂಲ್ ದುಬೈಯಲ್ಲಿ. ನಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ 2 ಗಂಟೆ ಸಮಯಕ್ಕೆ ಇತ್ತು. ಅದರಿಂದ ನಾವು ಸ್ವಲ್ಪ ಬೇಗನೆ ಹೋದ್ವಿ, ಅಲ್ಲಿ ಡ್ರೆಸ್ಅಪ್ ಎಲ್ಲ ಮಾಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ. ಇವಳು ಸ್ಫೂರ್ತಿ ಅಂತ ಹೇಳಿ ಶಿವಾಂಶ್ನ ಫ್ರೆಂಡ್. ಕನ್ನಡ ಕ್ಲಾಸ್ನಿಂದಾಗಿ ಇವ್ರು ನಮಗೆ ಪರಿಚಯ ಆಗಿದ್ದು, ಮತ್ತೆ ಪರಿಚಯ ಆದ ಮೇಲೆ ಗೊತ್ತಾಯಿತು ಇವರು ಕೂಡ ನಮ್ಮೂರಿನವರೇ ಅಂತ ಹೇಳಿ. ಶಿವಾಂಶ್ ಮತ್ತು ಸ್ಫೂರ್ತಿಯ ಸರ್ಟಿಫಿಕೇಶನ್ ಮತ್ತು ಮೆಡಲ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ 12 ಗಂಟೆಗಿತ್ತು. ಅದರಿಂದ ನಾವು ಸ್ವಲ್ಪ ಬೇಗನೆ ಹೋಗಬೇಕಾಗಿ ಬಂತು. ಇವತ್ತಿನ ಮಕ್ಕಳ ಪ್ರೋಗ್ರಾಮಿನ ಸಣ್ಣ ಸಣ್ಣ ವಿಡಿಯೋ ತುಣುಕುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ, ನೋಡ್ಕೊಂಡು ಬನ್ನಿ. ಇವರೆಲ್ಲ ನಮ್ಮ ದುಬೈ ಕನ್ನಡ ಪಾಠಶಾಲೆಯ ಶಿಕ್ಷಕ ವೃಂದ. ನಮ್ಮ ಮಕ್ಕಳಿಗೆ ಕನ್ನಡ ಪಾಠವನ್ನು ಮಾಡುವ ಗುರುಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಪಾಠಶಾಲೆಯಲ್ಲಿ 880 ಮಕ್ಕಳು ಕಲಿತಾ ಇದ್ದಾರೆ. ಹಾಗಾಗಿ ಕೊಂಚ ಅವಸರ ಇದೆ, ದಯವಿಟ್ಟು ಪೋಷಕರು ಶಿಕ್ಷಕಿಯರು ಸಹಕರಿಸಬೇಕು. ಈ ಮುದ್ದು ಮುದ್ದು ಮಕ್ಕಳು ಮುದ್ದು ಮುದ್ದಾಗಿ ಕನ್ನಡ ಬರೆದು ಉತ್ತೀರ್ಣರಾಗಿ ಮುಂದಿನ ವರ್ಷದ ಕಲಿಕೆಗೆ ಹೋಗ್ತಾ ಇದ್ದಾರೆ. ಇವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸೋಣ. ಚಪ್ಪಾಳೆ ಮುಖಾಂತರ ಇವರ ಕನ್ನಡ ಕಲಿಕೆಯನ್ನು ಉತ್ತೇಜಿಸೋಣ. ಶಿವಾಂಶ್ ಇದ್ದಿದ್ದು 1A ಅಲ್ಲಿ. ಹಾಗೆ ಇವನ ಮೆಡಲ್ ಡಿಸ್ಟ್ರಿಬ್ಯೂಷನ್ ಈಗ ನಡೀತಾ ಇದೆ. ಇವರ ನಿಮ್ಮ ಮುಂದೆ ಇರುವವರು ಪ್ರಾಥಮಿಕ ಹಂತ 1A 1C ಮಕ್ಕಳು. ಇವರು ಈಗಷ್ಟೇ ಅಕ್ಷರಗಳನ್ನು ಕಲಿತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಗುಣಿತಾಕ್ಷರ, ಪದಗಳು ಎಲ್ಲವನ್ನು ಕಲಿತಾರೆ. ನಾನು ಶಿವಾಂಶ್ನ ಹೆಸರನ್ನು ಡ್ಯಾನ್ಸಿಗೆ ಕೊಟ್ಟಿದ್ದೆ. ಹಾಗೆ ನಮ್ಮ ಏರಿಯಾದಲ್ಲಿ ಯಾರೆಲ್ಲ ಕನ್ನಡ ಪಾಠಶಾಲೆಯಲ್ಲಿ ಕಲಿತಾ ಇದ್ದಾರೆ ಅವರ ಪೇರೆಂಟ್ಸಿನ ನಂಬರನ್ನು ಒಂದು ಗ್ರೂಪ್ ಹಾಗೆ ಕ್ರಿಯೇಟ್ ಮಾಡಿ ಮೇಡಮ್ ಒಂದು ಡ್ಯಾನ್ಸ್ ಗ್ರೂಪನ್ನು ಸೆಟ್ ಮಾಡಿ ಕೊಟ್ಟಿದ್ದರು. ನಾವು ಎಲ್ಲ ಪೇರೆಂಟ್ಸ್ ಈ ಮಕ್ಕಳನ್ನು ರೆಡಿ ಮಾಡಿ ಈ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ. ನಮ್ಮ ಡ್ಯಾನ್ಸ್ ಗ್ರೂಪಲ್ಲಿ ಟೋಟಲ್ 10 ಜನ ಮಕ್ಕಳಿದ್ರು. ನಮ್ಮ ಮಕ್ಕಳ ಸಣ್ಣ ಪರ್ಫಾರ್ಮೆನ್ಸ್ನ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ, ನೋಡ್ಕೊಂಡು ಬನ್ನಿ. शारदे
ಇಷ್ಟವಾದ ಇನ್ನೂ ಕೆಲವು ಪರ್ಫಾರ್ಮೆನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.